ನೋಡ ಆಯಣ ಅಣ್ಣನ ವಿಡಿಯೋ ಮಾಡಿಸಿ ಬಂದೈತೆ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದನ್. ನಾನಿವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಫ್ರೆಂಡ್ ಮನೆಯಿಂದ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಂದನೇ ವೀಡಿಯೋ ಸ್ಟಾರ್ಟ್ ಮಾಡೋದಂತ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಎದುರುಗಡೆ ಮೇಲೆ ಪಾಪುನ ಸ್ವಲ್ಪ ಮಾತಾಡ್ಸ್ಕೊಂಡು ನಾನು ಸ್ವಲ್ಪ ಆಟ ಆಡ್ಸ್ಕೊಂಡು ನಿಂತಿದ್ದೆ. ಯಾಕಂದರೆ ನಮ್ಮ ಫ್ರೆಂಡ್ಸು ಹೇಳ್ತಾನೆ ಇದ್ರು ಬರ್ತೀನಿ ಅಂತ ಹೇಳಿ ಒಂದು ಅರ್ಧ ಗಂಟೆ ಆದರೂ ಇನ್ನೂ ಬಂದಿರಲಿಲ್ಲ. ಅದಕ್ಕೇ ಪಾಪುನ ಮಾತಾಡ್ಸ್ಕೊಂಡು ನಾನು ಆಟ ಆಡ್ಸ್ಕೊಂಡು ನಿಂತಿದ್ದೋ. ಫೋನ್ ಮಾಡಿದ್ರೆ ಬರ್ತೀನಿ ಅಂತ ಹೇಳ್ತಿದ್ರು ಅಷ್ಟೇ, ಇನ್ನೂ ಬಂದಿರಲಿಲ್ಲ. ಅದಕ್ಕೆ ಕಾಯ್ತಾ ಇದ್ದೋ. ಬರ್ತೀನಿ ಅಂತ ಹೇಳಿ ಕೊನೆಯದಾಗೂ ನಮ್ಮ ಫ್ರೆಂಡ್ಸ್ ಬಂದರು. ಅಲ್ಲೇ ನಿಂತವ್ರು ನೋಡಿ, ಕಾರಲ್ಲಿ ಬಂದು ಇಲ್ಲೇ ನನ್ನ ಗಾಡಿ ನನ್ನ ಫ್ರೆಂಡ್ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಈಗ ಕಾರಲ್ಲಿ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಅಂತ ಹೋಗ್ತಾ ಹೇಳ್ತೀನಿ. ಅವನ್ನೇ ನಾನು ವೀಡಿಯೋ ಮಾಡ್ತಾಯಿರೋ ಅವ್ರಿಗಿಬ್ರು ನೆಗೋ ಬತ್ತೈತೆ, ಯಾಕೆ ಅಂತ ಗೊತ್ತಿಲ್ಲ. ಕೇಳಿದ್ರೆ ಇದು ವೀಡಿಯೋ ಇನ್ನೂ ಒಂದು ನೋಡಿಲ್ಲ ಕಳ ಅಂತಾರೆ. ಅವ್ರು ನನ್ನ ಚಾನಲ್ ಹೋಗಿ ಇನ್ನು ಯಾರೂ ನೋಡಿಲ್ಲ, ಆದರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಮುಂದೆ ಹೇಳ್ತೀನಿ ಗಾಯ್ಸ್ ಎಲ್ಲಿ ಹೋಗ್ತಾಯಿದ್ದೀವಿ ಏನು ಅಂತ, ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಗಂಟೆನ ಹೊಡೀರಿ ಗಾಯ್ಸ್, ಪಕ್ಕದಲ್ಲಿರೋ ಗಂಟೆ ಹೊಡೀರಿ, ಪಕ್ಕದಲ್ಲಿ ಕೂತಿರೋರು ಗಂಟೆ ಅಲ್ಲ. ಓಕೆನಾ ಗಾಯ್ಸ್? ಅಂದರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿರಿ ಗೈಸ್, ಆ್ಯಂಡ್ ಸಪೋರ್ಟ್ ಮಾಡಿರಿ ಗೈಸ್. ನಾವಿವಾಗ ಹೋಗ್ತಾಯಿದ್ದೀವಿ ಬೇಬಿ ಬೆಟ್ಟದ ಜಾತ್ರೆಗೆ. ಕೆರೆಸ್ ಕಡೆಯಿಂದ ಹೋದರೆ ಹತ್ರ, ಅದಕ್ಕೆ ಈ ಕಡೆಯಿಂದ ಹೋಗ್ತಾಯಿದ್ದೀವಿ. ಕೆರೆಸ್ ಡ್ಯಾಮ್ ಮೇಲೆ ಸುತ್ತ ಗದೆ ನಾಟಿ ಮಾಡೋರೆ, ಮಸ್ತಾಗಿ ಕಾಣಿಸ್ತಾಯಿತ್ತು ವ್ಯೂ ಮಾತ್ರ. ಒಂದು 4:15 ಟೈಮ್ ಆಗಿತ್ತು. ವ್ಯೂ ಮಾತ್ರ ಸಖತ್ತಾಗಿತ್ತು. ಕೆರೆಸಲ್ಲಿ ನೀರು ನಿಮಗೆ ಕಾಣಿಸ್ತಿತ್ತಲ್ಲ, ನೀರಷ್ಟೇನು ಇರಲಿಲ್ಲ, ನೀರು ಲೆವೆಲು. ಈಗ ಅಲ್ಲಿಗೆ ಜಾತ್ರೆಗೆ ಹೋಗೋದಂತ ಜಾತ್ರೆಗೆ ಹೋಗ್ತಾಯಿದ್ದೀವಿ ಗಾಯ್ಸ್. ಜಾತ್ರೆಯಲ್ಲಿ ಹೆಂಗಿರುತ್ತೆ ಏನು ಎಲ್ಲ ಪೂರ್ತಿ ವೀಡಿಯೋದಲ್ಲಿ ತೋರಿಸ್ತೀನಿ. ಎಷ್ಟಾಗುತ್ತೆ ಅಷ್ಟು. ಇದು ದನಗಳ ಜಾತ್ರೆ, ಒಳ್ಳೊಳ್ಳೆ ಎತ್ತುಗಳು ಬಂದಿರುತ್ತೆ. ನೋಡುವ ಯಾವ ಥರ ಏನು ಅಂತ ಎಲ್ಲ ಮುಂದೆ ತೋರಿಸ್ತೀನಿ ಗಾಯ್ಸ್. ಮತ್ತೆ ಮುಂದೆ ಸಿಗೋದ. ಇನ್ನೇನು ಆಂದಿವೆ ಆಲ್ರೆಡಿ ಬೆಟ್ಟದ ಹತ್ರ ಬಂದುಬಿಟ್ಟಿದ್ದೋ. ಕಾರಲ್ಲಿ ಕುತ್ಕೊಂಡು ಬರ್ತಾಯಿದ್ವಲ್ಲ, ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಗಿಟ್ಲೆ ಮಾಡ್ಕೊಂಡು ಬಂದಿದೆ ಗೊತ್ತಾಗಲಿಲ್ಲ. ಏನು ದೂರ ಬೇರೆ ಇರಲಿಲ್ವಲ್ಲ, ಬಂದಿದ್ದೇನು ಗೊತ್ತಾಗಲಿಲ್ಲ. ರೋಡಲ್ಲಿ ಎತ್ಗಳನ್ನ ನೋಡ್ತಾ ಆಗಲೇ ಕಾಂಟ್ರವರ್ಸಿ ಸ್ಟಾರ್ಟ್ ಆಗ್ಬಿಡ್ತು ಎತ್ಕೊಳ್ಳೋದು. ಮುಂದೆ ನೀವೇ ನೋಡಿ, ಒಳ್ಳೊಳ್ಳೆ ಮಾತುಗಳು ಬರ್ತವೆ. ಆಗಲೇ ಸ್ಟಾರ್ಟ್ ಆಗೈತೆ ಕಾಂಟ್ರವರ್ಸಿ, ನೀವೇ ನೋಡ್ರಿ, ಇನ್ನೂ ಇರ್ತದೆ ಮುಂದೆ. ಐತೆ ಇಲ್ಲಿ ಅಪ್ಪ ತಂದೆ ನಿನ್ ಊಟ ಮುಂಚೆಗಿನ್ನು ಜಾತ್ರೆ ಮಾಡ್ತಾವ್ರೆ. ಆದ್ರೂ ಪ್ಲೇಸ್ ಹಂಗೆ ಇರುತ್ತೆ ಇಲ್ಲಿ. ಅಯ್ಯೋ ಪ್ಲೇಸ್ ಯಾವ 3 ಲಕ್ಷ 4 ಲಕ್ಷ ನಾನು 4ನೇ ಕ್ಲಾಸ್ ಓದ್ಬೇಕಾರ್ಲೇನೆ ಇದ್ದಿದ್ದು ಎತ್ತುಗಳಿಗೆ. ಇಲ್ಲ ಮತ್ತೆ ನಮ್ಮ ಮನೆ ಇಲ್ಲಿ ಹತ್ರ ಇದ್ದಿದ್ದು, ನಾವು ಅವಾಗ ಬರ್ತಾ ಇರ್ಲಿಲ್ವಾ? ಅವಾಗ್ಲೇ 3 ಲಕ್ಷ 4 ಲಕ್ಷ. ಕಾರಲ್ಲೇ ಕಾಂಟ್ರವರ್ಸಿನ ಮುಗಿಸಿ ಈಗ ನಾವು ಬಂದಿದ್ದೀವಿ ಬೇಬಿ ಬೆಟ್ಟ ಜಾತ್ರೆಗೆ. ಈಗ ನಮ್ಮ ಕಾರ್ಗೆ ಒಂದು ಪಾರ್ಕಿಂಗ್ ಹುಡುಕ್ತಾಯಿದ್ದೀವಿ, ಪಾರ್ಕಿಂಗ್ ಸಿಗ್ತಾಯಿಲ್ಲ. ಮುಂದುಗಡೆ ಫುಲ್ ರಶ್ ಅಂತೆ, ಅದಕ್ಕೆ ಹಿಂದ್ಗಡೆ ಹಾಕಿ ಅಂತ ಬಂದವರೆಲ್ಲ ಹೇಳ್ತಿದ್ರು. ಅದಕ್ಕೆ ಇಲ್ಲೇ ಹಿಂದೆ ಹಾಕ್ಬಿಡವ ಅಂತ ಜಾಗ ಹುಡುಕ್ತಾಯಿದ್ದೀವಿ. ಇನ್ನು ಮುಂದೆ ಜಾತ್ರೆಯಲ್ಲಿ ಸಿಗ್ತೀನಿ ಗಾಯ್ಸ್. ಫೈನಲ್ ಆಗಿ ಜಾತ್ರೆ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡಿ ಬೋರ್ಡ್ ಹಾಕವ್ರಲ್ಲೇ, ಬೇಬಿ ಬೆಟ್ಟದ ಭಾರಿ ದನಗಳ ಜಾತ್ರಾ ಮಹೋತ್ಸವ 2025. ನೋಡುವ ಒಳಗೆ ಯಾವ ಥರ ಇರುತ್ತೆ ಏನೋ ಒಂದು ಗೊತ್ತಿಲ್ಲ. ನಾನಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಜೊತೆ ಒಂದು ಸತಿ ಹೋಗಿದೆ, ಅದು ನೈಟ್ ಹೊತ್ತು. ಅಷ್ಟೊತ್ತಕ್ಕೆ ಕತ್ಲೆ ಆಗಿತ್ತು, ಅಷ್ಟೊತ್ತಲ್ಲಿ ಏನೂ ಇರಲಿಲ್ಲ. ಒಂದು 10 ಗಂಟೆ ಆಗಿತ್ತು. ಅದು ಹಬ್ಬದ ದಿವಸ ಹೋಗಿದೆ, ಶಿವರಾತ್ರಿ ದಿವಸ. ಯಾವುದೋ 1-2 ಜೊತೆ ಎತ್ತಿತ್ತು ಬಾಡಿಗೆಗೆ ಅಂತ ಹಾಕೊಂಡು ಹೋಗಿದ್ದು. ಆಗ ನೈಟಲ್ಲಿ ಅಷ್ಟೇನು ಜನ ಇರಲಿಲ್ಲ. ಈಗ ಸಂಜೆ ಟೈಮ್ ಹೋಗ್ತಾ ಇರೋದು. ಒಳಗೆ ಹೆಂಗಿರುತ್ತೆ ಏನೋ ಒಂದು ಗೊತ್ತಿಲ್ಲ. ನೋಡುವ ಒಳಗಡೆ ಹೋಗಿ ಮಸ್ತು ಮಜಾ ಮಾಡೋದ. ಜಾತ್ರೆಯಲ್ಲಿ ಫುಲ್ಲು ಜಾಲಿ ಮಾಡೋದ. ಈಗ ಎಷ್ಟಣ್ಣ ಕೆಜಿ? 2 kg 60. ಚಾನಲ್ ಚಂದನ್ ಮೈಸೂರು ಅಂತ ಐತೆ ನೋಡಿ. ಹಾಂ, ಯೂಟ್ಯೂಬ್. ನಾಲ್ಕು ದಿವಸ ಯಾವಾಗ ಸ್ಟಾರ್ಟ್ ಆಗಿದ್ದು? ಅಲ್ಲ, ಯಾವಾಗ ಸ್ಟಾರ್ಟ್ ಆಗಿದ್ದು ಜಾತ್ರೆ? 1 ವಾರ. ಇನ್ನೂ 4 ದಿವಸ ಇರ್ತದಾ?
ಇಲ್ಲ ಜಿಲೇಬಿ ಒಳ್ಳೊಳ್ಳೆ ಎತ್ಗಳು. ಎಂಟ್ರೆನ್ಸಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟಲ್ಲಿ ದೇವಸ್ಥಾನಕ್ಕೆ ದಾರಿ ಐತೆ. ನಾವು ಅದನ್ನು ಸರಿಯಾಗಿ ನೋಡಲಿಲ್ಲ, ಸೀದಾ ಡೈರೆಕ್ಟ್ ಜಾತ್ರೆ ಒಳಗೆ ನುಗ್ಬಿಟ್ಟು ಅಲ್ಲಿ ಜಿಲೇಬಿ ತಿನ್ಕೊಂಡು ಸುತ್ತಮುತ್ತ ಹೋಗೋ ಬರೋರು ನೋಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲೇ ಬೆಟ್ಟದ ಮೇಲೆ ಹೋಗ್ಬೇಕೀಗ. ಹೆಂಗಿತ್ತು ಸೌಂಡು ನೀವೇ ಕೇಳಿಸ್ಕೊಂಡ್ರಲ್ಲ. ನಿಜವಾದ ಜಾತ್ರೆ ಅಂದರೆ ಅದು. ಆ ಥರ ಪಿ ಸೌಂಡು, ಕೂಗಾಟ, ಕಿರ್ಚಾಟ, ಈ ಥರ ಬಲೂನ್ಗಳೆಲ್ಲ ನೋಡ್ಕೊಂಡು ಹೋಯ್ತಾ ಇದ್ರೇ ಒಂಥರ ಜಾತ್ರೆಗೆ ಬಂದಿರೋಕ್ಕೆ ಒಂದು ಮಜಾ. ಕಾಸು ಕೊಟ್ಟು ತಗೊಂಡಿರೋ ಜಿಲೇಬಿ ವೇಸ್ಟ್ ಆಗಬಾರ್ದು ಅಂತ ಆ ಜಿಲೇಬಿನ ತಿನ್ಕೊಂಡು ಇಲ್ಲೊಬ್ಬಣ್ಣ ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಬಾರ್ದು ಅಂದ್ಬಿಟ್ಟು ಜನ ಇಲ್ಲ ಅಂದರೂ ಒಬ್ಬನೇ ನಿಂತ್ಕೊಂಡು ಆರ್ಕೆಸ್ಟ್ರಾ ಆಡ್ತಾಯಿದ್ದ. ಆ ಸಾಂಗ್ನ ನಾವು ಸ್ವಲ್ಪ ನಿಂತ್ಕೊಂಡು ಕೇಳ್ಕೊಂಡು ಈ ಥರ ಸ್ತಬ್ಧ ಚಿತ್ರ ಇತ್ತು, ಅದನ್ನು ನೋಡ್ಕೊಂಡು ಹೋಗ್ತಾಯಿದ್ದೀವಿ ಬೆಟ್ಟ ಹತ್ತವ ಅಂತ. ಗಾಯ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಬೇಬಿ ಬೆಟ್ಟ. ಈಗ ಇದೇ ಬೆಟ್ಟ ನಾವು ಹತ್ತಬೇಕು. ದೇವಸ್ಥಾನ ಮೇಲ್ಗಡೆ ಇದೆ, ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಚಿರತೆ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಮೇಲೆ ಬರೆದಿರೋದನ್ನು ಓದ್ಕೊಂಡು ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ನಾವೀಗ ಬೆಟ್ಟ ಹತ್ತವ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಗಾಯ್ಸ್. ನಾವು ನಮ್ಮ ಹುಡುಗರು ಹೆಂಗೋ ಮಾತಾಡ್ಕೊಂಡು ಅರ್ಧ ಬೆಟ್ಟ ಹತ್ಬಿಟ್ಟು ಮಧ್ಯದಲ್ಲಿ ವ್ಯೂ ಪಾಯಿಂಟ್ ಥರ ಇತ್ತು, ಅಲ್ಲಿ ನಿಂತ್ಕೊಂಡು ಸುತ್ತಮುತ್ತ ನೋಡ್ಕೊಂಡು ಸ್ವಲ್ಪ ಫೋಟೋ ಗಿಟೋಸ್ ತಗೊಂಡು ಈ ಬಂಡೆಗಳ ಮಧ್ಯೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನೈಟ್ ಹೊತ್ತು ಹೇಗೆ ಕಾಣಿಸುತ್ತೆ ಅಂತ ಅದು ವೀಡಿಯೋ ಮಾಡಿ ಇದೇ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಹೋಗೋದು ಲೇಟ್ ಆದರೆ ಬೇಗ ಹೋದರೆ ಮಾಡೋಕ್ಕಾಗಲ್ಲ. ನೋಡವ ಇನ್ನು ಮುಂದೆ ಹೆಂಗಿರುತ್ತೆ ಅಂತ. ಗಾಯ್ಸ್ ಫೈನಲ್ಲಾಗಿ ಬೆಟ್ಟ ಹತ್ತಿ ದೇವಸ್ಥಾನದ ಮುಂದೆ ಬಂದು ನಿಂತಿದ್ದೀವಿ. ಒಳಗೆ ಹೋಗಬೇಕು ಅಂತ ರಶ್ ಇದೆ, ಅದಕ್ಕೆ ಲೈನಲ್ಲಿ ನಿಂತಿದ್ದೀವಿ. ದೇವಸ್ಥಾನದ ಎಂಟ್ರೆನ್ಸು ಫುಲ್ ಚಿಕ್ಕದು, ಒಬ್ಬರು ಹೋದರೆ ಒಬ್ಬರು ಮಾತ್ರ ಬರೋಕ್ಕಾಗೋದು, ಅದಕ್ಕೆ ಲೈನಲ್ಲಿ ನಿಂತಿದ್ದೀವಿ. ಇನ್ನು ಒಳಗೋಗಿ ದೇವ್ರ ದರ್ಶನ ಮಾಡ್ಕೊಬಂದು ಮತ್ತೆ ಸಿಗ್ತೀನಿ ಗಾಯ್ಸ್ ನಿಮಗೆ. ಫೈನಲ್ಲಾಗಿ ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಬಂದೋ ಗಾಯ್ಸ್. ಹಾಗೇನೆ ಸುತ್ತಮುತ್ತ ವ್ಯೂಸ್ನ ನೋಡ್ಕೊಂಡು ನಿಂತಿದ್ದ. ಒಳ್ಳೆ ತಣ್ಣ ಗಾಳಿ ಬೀಸ್ತಾಯಿತ್ತು. ಗಾಳಿ ತಗೊಂಡು ತಣ್ಣಗೆ ನಿಂತ್ಕೊಂಡು ಸುತ್ತಮುತ್ತ ನೋಡ್ಕೊಂಡು ನಿಂತಿದ್ದೋ. ಅಲ್ಲಿ ಗಂಟೆ ಎತ್ಕೊಟ್ಟವ್ರೆ ಆ ಮೂಲೆ ಗಂಟೆ. ಹಾಗೆ ಸುತ್ತಮುತ್ತ ನೋಡ್ಕೊಂಡು ಟೈಮ್ ಬೇರೆ ಆಗ್ತಿತ್ತು ಅಂತ ಬೆಟ್ಟ ಇಳಿಯೋಕೆ ಸ್ಟಾರ್ಟ್ ಮಾಡ್ದೋ. ಎತ್ಕ ಹಿಡಿತಾನ ಅಂತ ಹಿಡಿಲ ಎತ್ಕೋತೀನಿ ಅಂದ್ರೆ ನಾವು ನಮ್ಮ ಹುಡುಗರೆಲ್ಲ ಹಂಗೆ ತಮಾಷೆ ಮಾಡ್ಕೊಂಡು ಸ್ವಲ್ಪ ಕ್ವಾಟ್ಲೆ ಮಾಡ್ಕೊಂಡು ಹೆಂಗೋ ಬೆಟ್ಟ ಇಳಿದೋ. ಈಗ ಬೆಟ್ಟದ ಕೆಳಗಿರೋ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ನಾವು ನಮ್ಗಳ ಸ್ಲಿಪ್ಪರ್ಗಳನ್ನ ಹಾಕ್ಕೊಂಡು ಇನ್ನು ಜಾತ್ರೆ ಒಳಗೆ ಹೋಗಬೇಕು ಗಾಯ್ಸ್. ಹಾಗೆ ಹೋಗೋ ದಾರಿಲೂ ಮಾದೇಶ್ವರನ ದೇವಸ್ಥಾನ ಇತ್ತು, ಅಲ್ಲೇ ನಿಂತ್ಕೊಂಡು ಕೈ ಮುಕ್ಕೊಂಡು ಹೋಗೇ ಮಾದೇಶ್ವರ ಅಂದ್ಬಿಟ್ಟು ಈಗ ಜಾತ್ರೆ ಒಳಗೆ ಹೋಗಬೇಕು ಗಾಯ್ಸ್. ಈಗ ಬೆಟ್ಟದಿಂದ ಕೆಳಗೆ ಇಳಿದು ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಈಗ ಸೀದಾ ಜಾತ್ರೆ ಒಳಗೆ ಹೋಗ್ತಾಯಿದ್ದೀವಿ. ಅಂದರೆ ಈ ಜಾತ್ರೆ ಅಂದರೆ ಆಟ ಆಡೋದು, ಜಾಯಿಂಟ್ ವೀಲು ಆ ಥರದ್ದೆಲ್ಲ ಏನೂ ಇರೋಲ್ಲ. ಇದು ಪೂರ್ತಿ ದನಗಳ ಜಾತ್ರೆ. ಈಗ ನೋಡಬೇಕು ಒಳಗೆ ಹೋಗಿ ಯಾವ್ಯಾವ ಥರ ಎತ್ತುಗಳಿವೆ, ದನಗಳಿವೆ ಅಂತ ನೋಡುವ. ಅಂದರೆ ಜಾತ್ರೆ ಎಂಟ್ರೆನ್ಸ್ ಅಂದರೆ ದನಗಳ ಜಾತ್ರೆ ಎಂಟ್ರೆನ್ಸಲ್ಲೇ ಒಂದು ಜೊತೆ ಎತ್ತು ಕಟ್ಟವ್ರೆ ಗಾಯ್ಸ್. ಅದು ಯಾರ್ದು ಅಂತ ನಿಮಗೆ ಗೊತ್ತಿರೋ ಕಮೆಂಟ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಹೇಳಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ಎತ್ತುಗಳದೇ ಒಂದು ಪೂರ್ತಿ ವಿಡಿಯೋ ಮಾಡಾಕ್ತೀನಿ, ಯಾಕಂದರೆ ಇಲ್ಲಿರೋ ಎತ್ತುಗಳನ್ನ ನೋಡಿದ್ರೆ ಈ ವಿಡಿಯೋದಲ್ಲಂತೂ ಪೂರ್ತಿ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಇದು ಯಾರ್ದು ಅಂತ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್ ನೀವೇ. ಗಾಯ್ಸ್ ಇವೆತ್ತು ಯಾರ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ, ಗೊತ್ತಿಲ್ಲ ಅಂದರೆ ನಾನೇ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಈಗ ಎತ್ತುಗಳನ್ನ ನೋಡ್ರಿ ಗಾಯ್ಸ್. ಎಲ್ಲರೂ ಇದ್ರ ಮುಂದೆನೇ ನಿಂತವ್ರೆ ಈ ಜಾತ್ರೆಯಲ್ಲಿ. ಆ ಕಡೆ ಈ ಕಡೆ ಅಂತೂ ಹೋಗ್ತಾನೆ ಇಲ್ಲ, ಎಲ್ಲರೂ ಇದ್ರ ಮುಂದೆ ನಿಂತ್ಕೊಂಡು. ಯಾಕಂದರೆ ಆ ಥರ ಅಟ್ರಾಕ್ಷನ್ ಆಗೈತೆ ಮಾತ್ರ ಎತ್ತುಗಳು. ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಇದ್ದರೂ ಮುಂದೆನೇ ನಿಂತ್ಕೊಂಡು ಫೋಟೋಸ್ಗಳು ತಗೊಂಡು ನಿಂತವ್ರೆ. ಅದು ಜನಗಳು ಬರೋ ಟೈಮ್ಗೆ ಎದ್ದು ನಿಲ್ಸೋರೆ. ಅವು ಕರೆಕ್ಟಾಗಿ ಪೋಸ್ಗಳು ಬೇರೆ ಕೊಡ್ತಾವೆ. ಒಳ್ಳೆ ಮಸ್ತಾಗೈತೆ ಮಾತ್ರ ನೋಡೋಕ್ಕೆ ಎತ್ಕೊಳ್ಳೋ. ಗೊತ್ತಿದ್ದರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ನಾನು ಅವಾಗಲಿಂದ ನೋಡ್ತಾನೆ ಇದ್ದೀನಿ, ಎಲ್ಲರೂ ಈ ಜಾಗ ಬಿಟ್ಟು ಅಳ್ಳಾಡ್ತಾನೆ ಇಲ್ಲ, ಇದ್ದರೂ ಮುಂದೆನೇ ನಿಂತವ್ರೆ ಎತ್ಗಳನ್ನ ನೋಡ್ಕೊಂಡು. ಯಾಕಂದರೆ ಅಪರೂಪಕ್ಕೆ ನೋಡ್ತಿರ್ತಾರಲ್ವ ಎಲ್ಲರೂ, ಅದರಿಂದ ಎಲ್ಲರೂ ನೋಡ್ತಾ ನಿಂತವ್ರೆ ಗುರುವೆ. ನಾನು ಅದಕ್ಕೆ ನೋಡ್ಕೊಂಡು ನಿಂತಿದ್ದೀನಿ.
ಇನ್ನು ಮುಂದೆ ತುಂಬ ಎತ್ಕೊಳೈತೆ. ಅದಕ್ಕೆ ಇದೇ ವಿಡಿಯೋದಲ್ಲಿ ಪೂರ್ತಿ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟು. ಅದೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅದನ್ನು ಈಗ ಜಾತ್ರೆ ಒಳಗೆ ಈ ಥರ ಐತೆ. ನಮ್ಮ ಹುಡುಗ ಟ್ಯಾಟು ಹಾಕ್ಸೋ ಅಂತ ಹೇಳ್ತಾಯಿದ್ದೀವಿ. ಅವನಿಲ್ಲೆಲ್ಲೋ ಬುಲ್ಲೆಲ್ಲ ಹಾಕ್ಸ್ಕೊಂಡವನೆ. ಅದಕ್ಕೆ ನೋಡೋ ಇಲ್ಲೂ ಒಂದು ಬುಲ್ ಹಾಕ್ಸ್ಕೊಳ್ಳೋ ಅಂತ ತೋರಿಸ್ತಾಯಿದ್ದೀವಿ. ಯಾಕಂದರೆ ಇಲ್ಲೆಲ್ಲ ನಿಂತೈತಲ್ಲ ಬುಲ್ಗಳು, ಅದನ್ನು ತೋರಿಸ್ಬಿಟ್ಟು ಯಾವ್ದಾರು ಹಾಕ್ಸ್ಕೊ ಅಂತ ಹೇಳ್ತಾಯಿದ್ದೀವಿ. ಸುಮ್ಮನೆ ಹಂಗೆ ಬಾಟ್ಲೆ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ದೀವಿ. ಎತ್ಗಳನ್ನ ನೋಡ್ಕೊಂಡು ಮಸ್ತಾಗೈತೆ ಮಾತ್ರ ಎತ್ಗಳು. ಆ ರೇಟ್ಗಳಂತೂ ಕೇಳ್ತಾಯಿದ್ರೆ ಅಯ್ಯಯ್ಯಪ್ಪ ಏನು ಗುರು ರೇಟ್ಗಳು ಎತ್ಕೊಳ್ದು, ಅಯ್ಯಯ್ಯೋ ಕೇಳೋಕ್ಕಾಗಲ್ಲ ಬಿಡಿ. ಮಾತ್ರ ಕ್ರೇಜ್ ಇದ್ದವ್ರು ತಗೊಂಡೇ ತಗೋತಾರೆ, ಅದು ಮಿಸ್ ಇಲ್ಲ. ಟೈಮ್ ಆಗಿರೋದೇ ಗೊತ್ತಾಗಿಲ್ಲ ನಮಗೆ. ಯಾಕಂದರೆ ಎತ್ಗಳನ್ನ ನೋಡ್ಕೊಂಡು ಒಂದಕ್ಕಿಂತ ಒಂದು ಮಸ್ತಾಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ನಾನು ವೀಡಿಯೋಸ್ ಮಾಡ್ಕೊಂಡು ಟೈಮ್ ಆಗಿರೋದೇ ಗೊತ್ತಾಗಿಲ್ಲ. ಹಂಗೆ ನೋಡ್ಕೊಂಡು ಬಂದೋ ಮಾತ್ರ ಎತ್ಗಳೆಲ್ಲ ಮಸ್ತಾಗವೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಪೂರ್ತಿ. ಈಗ ಜಾತ್ರೆಗೆ ಬಂದಿದ್ದೀವಿ ಅಲ್ವಾ, ಜಾತ್ರೆಗೆ ಬಂದಮೇಲೆ ಕಡಲೆಪುರಿ ತಗೊಳ್ದೆ ಹೋಗದೆ ಇರೋಕ್ಕಾಗಲ್ಲ. ಅದಕ್ಕೆ ಕಡಲೆಪುರಿ ತಗೊಳ್ಳವ ಅಂದ್ಬಿಟ್ಟು ಜಾತ್ರೆ ಒಳಗೆ ಹೋಗ್ತಾಯಿದ್ದೀವಿ. ಇನ್ನು ಕಡಲೆಪುರಿ ತಗೊಂಡು ಹೋಗ್ತಾ ಇರೋದೇ ಇನ್ನು. ಹೊಟ್ಟೆ ತುಂಬೋಯ್ತದೆ ನೋಡೋಣ. ಆಯೋಣ ಅಣ್ಣನ ವಿಡಿಯೋ ಮಾಡಿಸಿ ಬಂದೈತೆ ಅಣ್ಣ. ಮಧ್ಯದಲ್ಲಿ ಒಬ್ಬ ಅಣ್ಣ ಸಿಕ್ತಾ, ಅವನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಅವನು ಸ್ವಲ್ಪ ಕೊಟ್ಟೆ ಮಾಡ್ಕೊಂಡು ಲೈಟೆಲ್ಲ ಆನ್ ಆಗಿತ್ತು. ಸುತ್ತ ನೋಡ್ಕೊಂಡು ನಿಂತಿದ್ದು. ದೇವಸ್ಥಾನಕ್ಕೆ ಝೂಮ್ ಆಗ್ತದೆ, ಸರಿಯಾಗಿ ಕಾಣಿಸ್ತಾ ಇಲ್ಲ ಬೆಟ್ಟದ ಮೇಲಕ್ಕೆ. ಅದಕ್ಕೆ ಇನ್ನೊಂದ್ಸತಿ ಆ ಕಡೆ ಹೋಗಿ ವಿಡಿಯೋ ಮಾಡೋದ ಅಂದ್ಬಿಟ್ಟು ನಿಂತಿದ್ದೀವಿ. ಯಾಕಂದರೆ ಕಡಲೆಪುರಿ ತಗೋತಾಯಿದ್ದೀವಿ. ಇನ್ನು ತಗೊಂಡು ಹೋಗ್ತಾ ಇರೋದೇ ನಮ್ಮ ಕಾರ್ ಹತ್ರ. ನೋಡ್ರಿ ಗೈಸ್, ದೇವಸ್ಥಾನ ಹಂಗೆ ಕಾಣಿಸ್ತೈತೆ, ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ನನಗೆ. ಈ ಕಡೆ ನಿಂತಿದ್ದೀನಿ. ಇನ್ನು ಮುಂದೆ ನೋಡ್ತೀನಿ ಅಲ್ಲಿ ಪಾರ್ಕಿಂಗ್ ಹತ್ರ ಹೋಗಿ ಎಲ್ಲಾರ ನೀಟಾಗಿ ಕಾಣಿಸಿದ್ರೆ ಅಲ್ಲಿಂದನೂ ಒಂದು ವಿಡಿಯೋ ಮಾಡ್ತೀನಿ, ನೋಡೋವ ಟ್ರೈ ಮಾಡ್ತೀನಿ ಗೈಸ್. ಇನ್ನು ನಮ್ಮ ಕಾರ್ ಹತ್ರ ಹೋಗಬೇಕು. ಹಂಗೆ ನಡ್ಕೊಂಡು ಮಾತಾಡ್ಕೊಂಡು ನಮ್ಮ ಕಾರ್ ಹತ್ರ ಹೋಗ್ತಾಯಿದ್ದೀವಿ. ಹಂಗೆ ಸುತ್ತಮುತ್ತ ಎತ್ಗಳೆಲ್ಲ ಐತೆ, ಅದನ್ನು ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಬಂದಿರೋ ಜಾತ್ರೆಗೆ ಒಂದು ಬಾಯಿ ಹೇಳ್ಬಿಟ್ಟು ನಮ್ಮ ಕಾರ್ ಹತ್ರ ಹೋಗ್ಬೇಕಷ್ಟೇ. ಯಾರೋ ಕೇಳಿದೋ ಮುಂದೆ ಟ್ರಾಫಿಕ್ ಆಗೈತೆ ಇವಿ ಅಂತವ್ರೆ. ಕಾರ್ ತೆಗಿಯೋದೇನೋ ಒಂದು ಗೊತ್ತಿಲ್ಲ, ನೋಡಬೇಕು ಕಾರ್ ಹತ್ರ ಎಷ್ಟು ಟ್ರಾಫಿಕ್ ಆಗೈತೋ ಅಂತ. ನೋಡಿ ಚಿಕ್ಕ ಎತ್ತುಗಳು ಇಲ್ಲಿಂದಲೇ ಪ್ರಾಕ್ಟೀಸ್ ಮಾಡ್ತಾವ್ರೆ. ಅದಕ್ಕೆ ಸೈಡ್ ಅಂತ ಅಣ್ಣ ಹೊಡ್ಕೊ ಹೋಯ್ತವ್ರೆ ಕತ್ಲೆಲೂ. ಸ್ವಲ್ಪ ಲೈಟ್ ಬೆಳಕಿಗೆಲ್ಲ ಗಾಬರಿ ಆಯ್ತಾವು, ಅದಕ್ಕೇ ಜಾಗ ಮಾಡಿಕೊಟ್ಟು ಈಗ ಹೋಗ್ತಾಯಿದ್ದೇವೆ ಗಾಯ್ಸ್. ನಾನು ನಿಮಗೆ ಇನ್ನೂ ಕಾರ್ ಹತ್ರ ಸಿಗ್ತೀನಿ. ಫುಲ್ಲು ಟ್ರಾಫಿಕ್ ಆಗೈತೆ, ಹೇಳಿದ್ರು ಕೇಳ್ತಾ ಇಲ್ಲ, ಸುಮ್ಮನೆ ಒಂದ್ಮೇಲೆ ನುಗ್ತಾವ್ರೆ. ನಾವು ನಮ್ಮ ಗಾಡಿ ತೆಗಿಯವ ಅಂದರೆ ಇಲ್ಲಿ ಅವ್ರಿವ್ರ ಗಾಡಿನ ಟ್ರಾಫಿಕ್ ಕ್ಲಿಯರ್ ಮಾಡೋದೇ ಆಗೈತೆ ಆಗ್ಲಿಂದ. ಇದೇ ಆಗೈತೆ, ಮುಂದೆ ಬನ್ನಿ ಅಂತ ಹೇಳೋದೇ ಆಗೈತೆ. ಹೇಳಿದ್ರು ಕೇಳ್ತಾ ಇಲ್ಲ, ಸುಮ್ಮನೆ ನುಗ್ತಾವ್ರೆ. ಯಾರು ಹೇಳಿದ್ರು ನೋಡಿ. ನೈಟ್ ಟೈಮ್ ಹಂಗೆ ಕಾಣಿಸ್ತೈತೆ ಜಾತ್ರೆ ಅಲ್ಲ ದೇವಸ್ಥಾನ. ಈ ಜಾತ್ರೆ ಅಲ್ಲಿ ಸಾರಿ ದೇವಸ್ಥಾನ ಅಲ್ಲಿ ಆಗಲೇ ಹೋಗಿದ್ವಲ್ಲ ಹಂಗೆ. ಅಯ್ಯೋ ಫುಲ್ಲು ಟ್ರಾಫಿಕ್ಕು. ನಾವೇ ಒಂಥರ ಪೊಲೀಸ್ ಆಗ್ಬಿಟ್ಟಿದ್ದೀವಿ. ಟ್ರಾಫಿಕ್ ಕ್ಲಿಯರ್ ಮಾಡೋದಾಗೈತೆ ಆಗಲಿಲ್ಲ. ಇವಾಗಿದ್ದಕ್ಕೆ ಕ್ಲಿಯರ್ ಮಾಡಿದ್ದೆ. ಆಯಿತು ಅಣ್ಣ. ಅಯ್ಯೋ ನಾವು ನಮ್ಮ ಕಾರ್ ತೆಗ್ಯವ ಅಂದರೆ ಇಲ್ಲಿ ಬರೀ ಟ್ರಾಫಿಕ್ ಆಗ್ಬಿಡಿದೆ. ನಾವೇ ಟ್ರಾಫಿಕ್ ಕ್ಲಿಯರ್ ಮಾಡ್ತಾಯಿದ್ದೀವಿ ಆಗ್ಲಿಂದ. ಮುಂದೆ ಹೋಗಿ ಅಯ್ಯೋ ಬೇರೆ ನಾನು ಕಾಣಿಸ್ತಾ ಇದ್ದೀನ ಇಲ್ವೋ ಗೊತ್ತಿಲ್ಲ. ನಮ್ಮ ಕಾರಿಲ್ಲ ಸೇಫಾಗಿ ನಿಂತೈತೆ. ನೈಟ್ ಟೈಮ್ ಹೆವಿ ಟ್ರಾಫಿಕ್ಕು ಗುರು. ಲೈಟ್ ಬೇರೆ ಇಲ್ಲ ಇಲ್ಲಿ, ಒಂದು ಹೆಡ್ಲೈಟ್ ಇಲ್ಲ ಅಂದರೆ ಗಾಡಿ ಅಂತೂ ಓಡ್ಸೋಕ್ಕೆ ಆಗಲ್ಲ. ಅಯ್ಯಪ್ಪ ನೋಡಬೇಕು ನಮ್ಮ ಕಾರ್ ಯಾವಾಗ ಎತ್ಕೋತೀವೋ ಏನೋ ಗೊತ್ತಿಲ್ಲ. ನಮ್ಮ ಕಾರ್ ಇಲ್ಲೇ ನಿಂತಿದೆ ನಮ್ಮ ಫ್ರೆಂಡ್ದು. ನೋಡುವ ಇವಾಗ ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆಗೈತೆ. ಹೋಗ್ಲಿ ಬಾರೋ ಈಗ ಕರಿಯಲ್ಲ, ಬಾರೋ ಈಗ ಅಲೋ ಬಾರೋ. ಬರ್ಲಿ ಹಿಂಗೆ ಬರಲಿ. ಅಲ್ಲಿ ಜಾಮ್ ಆಗೈತಾ? ಲೆಫ್ಟು ತೆಗಿ ನೀನು ತೆಗಿಯೋ. ಹಾವೇ ಟ್ರಾಫಿಕ್ ಪೊಲೀಸ್ ತೆಗಿತಾವನೆ ನಮ್ಮ ಹುಡುಗ ಹತ್ತೊಂದು ಕಾರ್ಗೆ. ಈಗ
ಯಾರು ಬರ್ತಾರ ತೆಗಿ. ನೋಡ್ಬೇಕು ಟ್ರಾಫಿಕ್ ಸಿಟಿಲಿ ಈ ಥರ ಟ್ರಾಫಿಕ್ ಆಗಲ್ಲ, ಆ ಥರ ಟ್ರಾಫಿಕ್ ಆಗ್ಬಿಡೈತೆ. ಈ ಜಾತ್ರೆ ಅಲ್ವಾ, ಅದಕ್ಕೇನೋ. ಬಾ ಈಗ ಬಾ ಏನು ಬರ್ತಾಯಿಲ್ಲ. ಫೈನಲಿ ನಮ್ಮ ಕಾರು ತೆಗಿತಾವನೆ ಪಾರ್ಕಿಂಗಿಂದ. ನಾವು ಒಂದು ಅರ್ಧ ಗಂಟೆ ಟ್ರಾಫಿಕ್ ಕ್ಲಿಯರ್ ಮಾಡ್ದಂಗೆ ಆಯಿತು. ಆಗ್ಲಿಂದ ಇಲ್ಲಿ ನಿಂತ್ಕೊಂಡು ಮುಂದೆ ಹೋಗಿ ಅಂತ ಹೇಳಿ ಹಿಂದೆ ಅಬ್ಬಾ, ಇವಾಗ ಫುಲ್ಲು ಟ್ರಾಫಿಕ್ ಕ್ಲಿಯರ್ ಆಯಿತು. ಹೋಲ್ಡಿ ನೋಡುವ. ಇನ್ನು ಫೈನಲ್ ನಮ್ಮ ಕಾರ್ ಎತ್ಕೊಂಡು ಸಿಗ್ತೀನಿ ಮತ್ತೆ ನಿಮಗೆ. ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ. ಅಲ್ಲಿ ಟ್ರಾಫಿಕ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಕಾರ್ ಹತ್ಕೊಂಡು ಮನೆ ಹತ್ರ ಬಂದಿದೆ ಗೊತ್ತಾಗಲಿಲ್ಲ. ಯಾಕಂದರೆ ಕಾರೊಳಗೆ ಕೂತ್ಕೊಂಡು ಸಾಂಗ್ ಕೇಳ್ತಾ ಅದೇ ಜೋಶಲ್ಲಿ ರೀಲ್ಸ್ ಮಾಡವ ಅಂತ ಸ್ಟಾರ್ಟ್ ಮಾಡ್ದು. ಅದೇ ಜೋಶಲ್ಲಿ ರೀಲ್ಸ್ ಮಾಡ್ತಾ ನಾನು ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಹಂಗೆ ಕೂತ್ಕೊಂಡು ಫೈನಲಾಗಿ ಮನೆ ಹತ್ರ ಬಂದಿರೋದೇ ಗೊತ್ತಿಲ್ಲ. ಮನೆ ಹತ್ರನೇ ಬಂದ್ಬಿಟ್ಟು ಇನ್ನೇನು ಟೈಮು ರೀಲ್ಸ್ ಮಾಡ್ತಾಯಿದ್ದೀವಿ, ಟೈಮ್ ಹೋಗಿರೋದು ಗೊತ್ತಾಗಿಲ್ಲ. ಇನ್ನು ನಾವು ಮನೆ ಹತ್ರ ಬಂದಮೇಲೆ ನನಗೆ ಗೊತ್ತಾಗಿದ್ದು ಅಯ್ಯೋ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಅಂತ. ಸೊ ಗಾಯ್ಸ್, ಫೈನಲಿ ಮನೆ ಹತ್ರ ಬಂದಿಳ್ದೋ. ಟೈಮ್ ಬಂದು 9 ಗಂಟೆ 9:30 ಆಗೈತೆ. ಯಾಕಪ್ಪ ಲೇಟ್ ಆಯಿತು ಅಂದರೆ ಕಾರಲ್ಲಿ ಬರ್ಬೇಕಾದ್ರೆ ಜೋಶಲ್ಲಿ ಒಂದೆರಡು ಸಾಂಗ್ ಕೇಳ್ದು. ಅದೇ ಜೋಶಲ್ಲಿ ರೀಲ್ಸ್ ಮಾಡ್ತಾ ಟೈಮ್ ಆಗಿರೋದೇ ಗೊತ್ತಾಗಿಲ್ಲ ನಮಗೆ. ಟೈಮ್ 9 ಗಂಟೆ 9:30 ಆಗ್ಬಿಟ್ಟೈತೆ ಆಲ್ರೆಡಿ. ಈಗೆಲ್ಲ ಅವ್ರವ್ರ ಮನೆ ಕಡೆ ಓಡ್ತಾವ್ರೆ. ನಾನು ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಓಕೆನಾ ಗಾಯ್ಸ್, ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ವಿಡಿಯೋದಲ್ಲಿ ಏನೇ ತಪ್ಪಿದ್ರು ಕಮೆಂಟ್ ಮಾಡಿ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಆ್ಯಂಡ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಕಡೆ ಫಾಲೋ ಮಾಡಿರಿ ಗಾಯ್ಸ್. ಆ್ಯಂಡ್ ಸಪೋರ್ಟ್ ಮಾಡಿರಿ ಗಾಯ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ. ಬಾಯ್.